ಶೋಭಾ ಕರಂದ್ಲಾಜೆ ಬರ್ತಾರೆ ಅಂತ ಒಂದು ಹೋಪ್ ಇದೆ. ಸಿದ್ದರಾಮಯ್ಯನವರು ಹೆಂಗಸ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಸಾಕಷ್ಟು ಇದು ಕೊಟ್ಟಿದ್ದಾರೆ, ಬಂದ್ರು ಸಂತೋಷನೇ. ಇವ್ರು ಹೇಳ್ತಾ ಇದ್ದಾರೆ ಮೋದಿ ಅವರು ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ, ಸಾಕಷ್ಟು ಏನು ಮಾಡಿಲ್ಲ. ರೈತರಿಗೆ ಮೊದಲು ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಬೆಲೆನ, ಅವಾಗ ಅವನಿಗೆ ಒಂದು ಪ್ರೋತ್ಸಾಹ ಬರ್ತದೆ. ಶೋಭಾ ಕರಂದ್ಲಾಜೆ ಅವರು ಪಾಪ ಅವ್ರಿಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ. ಸುಮ್ಮನೆ ಇವನ್ ಕಡೆಯಿಂದ ಹೊಡೆದು ಇನ್ನೊಬ್ಬನಿಗೆ ಕೊಟ್ಟು ಅವ್ನಿಗೆ ಹೆಲ್ಪ್ ಮಾಡಿದೀನಿ ಅಂತ ಏನು ಪ್ರಯೋಜನ ಆಗಲ್ಲ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ಪೂರ್ಣಗೊಂಡಿದೆ. ಆದರೆ ಈ 28 ಕ್ಷೇತ್ರಗಳಲ್ಲಿ ಗೆಲ್ಲುವ ಸದಸ್ಯರುಗಳು ಯಾರು ಅನ್ನುವಂಥ ಪ್ರಶ್ನೆ ಈಗಾಗಲೇ ಶುರುವಾಗಿದೆ. ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ, ಯಾರು ಆ ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು. ಸೊ ಸದ್ಯಕ್ಕೆ ನಾನೀಗ ಮಹಾಲಕ್ಷ್ಮೀಪುರಂನಲ್ಲಿದ್ದೇನೆ. ಇಲ್ಲಿ ಒಬ್ಬರು ಮತದಾರರನ್ನು ಮಾತಾಡಿಸೋಣ, ಏನು ಹೇಳ್ತಾರೆ ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಹೊನ್ನಪ್ಪ ಅಂತ ಹೇಳ್ಬಿಟ್ಟು. ಓಕೆ, ನಿಮ್ಮ ಕ್ಷೇತ್ರ ಯಾವ್ದು ಬರುತ್ತೆ? ಉತ್ತರಹಳ್ಳಿ ಕ್ಷೇತ್ರ, ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರಹಳ್ಳಿ. ಓಕೆ. ಪ್ರೊಫೆಸರ್ ರಾಜೀವ್ ಗೌಡರು ಕಾಂಗ್ರೆಸ್ನಿಂದ, ಹಾಗೇನೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಅಭ್ಯರ್ಥಿ. ಸೊ ಆ ನಿಟ್ಟಿನಲ್ಲಿ ಯಾರು ಗೆಲ್ಲಬೇಕು ನಿಮಗೆ? ನನಗೆ ಯಾರು ಗೆಲ್ಲಬೇಕು ಅಂತ ಅಲ್ಲ, ಇದರಲ್ಲಿ ಮೆಜಾರಿಟಿ ಇರೋದು ನನಗನ್ಸೋ ಮಟ್ಟಿಗೆ ಶೋಭಾ ಕರಂದ್ಲಾಜೆ ಇದ್ದಾರೆ. ಅಲ್ಲ, ಕಾಂಗ್ರೆಸ್ ಬಂದರೂ ಒಳ್ಳೇದು, ಯಾಕೆಂದರೆ ಪಾಪ ಅವರು ಸಾಕಷ್ಟು ಸಿದ್ದರಾಮಯ್ಯನವರು ಹೆಂಗಸ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಸಾಕಷ್ಟು ಇದು ಕೊಟ್ಟಿದ್ದಾರೆ, ಬಂದರೂ ಸಂತೋಷನೇ. ಇಲ್ಲಿ ನಡೀತಾ ಇರೋದು ಶೋಭಾ ಕರಂದ್ಲಾಜೆ ಬರ್ತಾರೆ ಅಂತ ಒಂದು ಹೋಪ್ ಇದೆ. ಯಾರು ಗೆಲ್ಲಬೇಕು ಅನ್ನೋದಕ್ಕಿಂತ ಯಾರು ಗೆಲ್ಬಹುದು ಅಂತ ಅನ್ಸೋದಾದ್ರೆ ನಿಮಗೆ ಶೋಭಾ ಕರಂದ್ಲಾಜೆ ಗೆಲ್ತಾರೆ ಅಂತ ಅನಿಸ್ತಿದೆ. ಹೌದು. ಯಾಕೆ ಹಾಗೆ ಅನಿಸ್ತಿದೆ ಸರ್, ಶೋಭಾ ಕರಂದ್ಲಾಜೆ ಅವರೇ ಗೆಲ್ತಾರೆ ಅಂತ? ಇದು ಬಿಜೆಪಿ ಪಕ್ಷ ಒಂದು ಜನಗಳಿಗೆ ಒಂದು ಒಳ್ಳೆ ಇದು ಬಂದ್ಬಿಟ್ಟಿದೆ, ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ಒಳ್ಳೆ ಅಭಿಪ್ರಾಯ ಬಂದ್ಬಿಟ್ಟಿದೆ ಮೋದಿ ಅವರು ಬಿಜೆಪಿನವರು ಅಂತ ಅಂದ್ಬಿಟ್ಟು. ಅದರಿಂದ ಒಂದು ಇವ್ರು ಗ್ಯಾರಂಟಿ ಬರ್ತಾರೆ ಅನ್ನೋದು ಒಂದು ಹೋಪ್ ಇದೆ. ಸೊ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಳ್ಳೆ ಹೋಪ್ ಇದೆ ಇದೆ ಇಲ್ಲೇ ಅಂತ ಅಲ್ಲ, ಎಲ್ಲ ಕಡೆನೂ ಇದೆ. ನಿಮ್ಮ ಕ್ಷೇತ್ರವನ್ನ ಕೇಳೋದಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇದೆ. ಅವರು ಎರಡು ಸತಿಯಿಂದನೂ ಒಳ್ಳೆ ರಾಜಕೀಯ ಕೊಟ್ಟಿದ್ದಾರೆ. ಈ ಸತಿನೂ ಬಂದರೂ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಬರಲಿ, ಯಾರಾದರೂ ಬರಲಿ, ನಮಗೇನು ಅದ್ರ ಬಗ್ಗೆ ಇದಿಲ್ಲ. ಓಕೆ ಸರ್, ಈಗ ಶೋಭಾ ಕರಂದ್ಲಾಜೆ ಅವರು ಗೆಲ್ಲಬೇಕು ಅಂತ ತಮಗೆ ವೈಯಕ್ತಿಕವಾಗಿ ಅನಿಸುತ್ತಾ? ಯಾಕೆಂದರೆ ಹಿಂದೆ ಸದಾನಂದ ಗೌಡರು ಇದ್ದರು ನಿಮ್ಮ ಈ ಬೆಂಗಳೂರು ಉತ್ತರಕ್ಕೆ ಸಂಸದರಾಗಿ, ಏನು ಹೇಳ್ತೀರಾ? ಇಲ್ಲ, ಶೋಭಾ ಕರಂದ್ಲಾಜೆ ಅವರು ಪಾಪ ಅವ್ರಿಗೆ ರಾಜಕೀಯದಲ್ಲಿ ತುಂಬ ಅನುಭವ ಇದೆ. ಅಲ್ಲಿ ಸಾಕಷ್ಟು ಸತಿ ಅವ್ರಿಗೆ ಎಲೆಕ್ಷನ್ ಗೆದ್ದಿರೋದ್ರಿಂದ ಅವರು ಬಂದು ಒಂದು ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ. ಉಡುಪಿ ಚಿಕ್ಕಮಗಳೂರಲ್ಲಿ MP ಆಗಿದ್ರು ಅವರು. ಸೊ ಅಲ್ಲಿಂದ ಗೋ ಬ್ಯಾಕ್ ಶೋಭಾ ಅನ್ನುವಂತ ಏನು ಅಭಿಯಾನ ನಡೀತು. ಸೊ ಅಲ್ಲಿಗೆ ಸಲ್ಲದವರನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ರು ಅಂತ ಆರಂಭದ ದಿನಗಳಲ್ಲಿ ಹೇಳ್ತಿದ್ರು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಅದು ಗ್ಯಾರಂಟಿನೇ, ಅದು ಹೇಳಿದ್ದಾರೆ, ಅದು ಆ ರೀತಿ ಇವ್ರು ನಡ್ಕೊಂಡಿರೋದ್ರಿಂದ ಆಗಿದೆ. ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಶೋಭಾ ಕರಂದ್ಲಾಜೆ ಅವರ ಇದನ್ನ ನೋಡಿ ಆಗ್ತಾ ಇದ್ರು, ಬರ್ತಾರೆ ಅಂತಿದ್ರು. ಮೋದಿಯವರ ಒಂದು ಇದರಿಂದ ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ದೇಶಕ್ಕೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ಅಂತೀರ ತಾವು? ಈಗ ಪ್ರಧಾನಿ ಆದ್ಮೇಲೆ ಮೋದಿನೇ. ಯಾಕೆ ಸರ್ ನರೇಂದ್ರ ಮೋದಿಯವರು ಇಂಟರ್ನ್ಯಾಷನಲ್ ಹೊರಗಡೆಯಿಂದ ಅವರು ಸ್ವಲ್ಪ ನಮ್ಮ ಇದಕ್ಕೆ ಒಳ್ಳೇದು ಮಾಡಿದ್ದಾರೆ. ರಾಜಕೀಯದ ಅನುಭವ ಇದೆ ಅವರಿಗೆ. ಈ ಕಾಂಗ್ರೆಸ್ನಲ್ಲಿ ಬಂದರೆ ಸ್ವಲ್ಪ ಅಂಥ ಅನುಭವಸ್ಥರು ಕಮ್ಮಿ. ಅದರಿಂದ ಅಷ್ಟೇ ಹೇಳ್ಬಿಟ್ಟು ನನಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಭೇದ ಭಾವ ಇಲ್ಲ. ಸರ್, ಈಗ 28 ಲೋಕಸಭಾ ಕ್ಷೇತ್ರಗಳು ಏನಿದೆ ಕರ್ನಾಟಕದಲ್ಲಿ, ಯಾವ ಕ್ಷೇತ್ರ ನಿಮಗೆ ಒಂದು ಸ್ವಲ್ಪ ಆಸಕ್ತಿದಾಯಕರವಾಗಿ ಕಾಣಿಸ್ತಾ ಇದೆ, ಇಂಟ್ರೆಸ್ಟಿಂಗ್ ಅನಿಸೋ ಕ್ಷೇತ್ರ? ನಿಮ್ಮ ಕ್ಷೇತ್ರವನ್ನು ಹೊರತುಪಡಿಸಿ ನಮ್ಮ ಕ್ಷೇತ್ರವನ್ನು ಬಿಟ್ಟರೆ ಬೇರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವುದಿಲ್ವಾ? ಇಲ್ಲ, ಆ ಥರದ್ದು ನನಗೆ ಯಾವುದು ಅಷ್ಟೊಂದು ಅಷ್ಟೊಂದು ಆಸಕ್ತಿ ಇಲ್ಲ. ಯಾಕೆಂದರೆ ಸುಮ್ಮನೆ ಹೇಳ್ಬಾರ್ದು, ಆ ಥರ ನಾವು ಗೊತ್ತಿರೋದನ್ನ ಹೇಳ್ಬೇಕಷ್ಟೇ. ಗೊತ್ತಿರೋದು ಹೇಳಬೇಕು, ಬೇರೆದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈಗ ಫೈನ್, ಈಗ ಏನು ದೇಶದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಬಂದರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಸರ್? ಏನು ಈ ಕೆಲಸಗಳಾದರೆ ಒಳ್ಳೇದು? ಸಾಮಾನ್ಯವಾಗಿ ಎಲ್ಲರೂ ನಿರೀಕ್ಷೆ ಇದ್ದೇ ಇರ್ತದೆ. ಈಗ ರೈತರಿರ್ತಾರೆ, ರೈತರುಗಳಿಗೆ ಆದಷ್ಟು ಒಳ್ಳೇದು ಮಾಡಬೇಕು. ಅವರಿಗೆ ರಸಗೊಬ್ಬರ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಬೆಂಬಲ ಬೆಲೆ ಇರ್ಬೋದು, ಅಂಥವನ್ನೆಲ್ಲ ರೈತರಿಗೆ ಒಳ್ಳೇದು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ರೈತರಿಗೆ ಮೊದಲು ಪ್ರೋತ್ಸಾಹ ಕೊಡಬೇಕು. ಕೊಟ್ಟರೆ ಅವರು ಬೇರೆ ಏನು ಪ್ರಾಡಕ್ಟ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಈ ಪ್ರಾಡಕ್ಟ್ ಇದಲ್ಲ, ಇದು ಯಾರಿಂದನೂ ಮಾಡೋಕ್ಕಾಗಲ್ಲ. ಅವ್ನು ಬೆಳೆದ್ರೇನೇನೇ ನಮಗೆಲ್ಲ ಖಂಡಿತ. ಅದರಿಂದ ಆದಷ್ಟು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಜಾಸ್ತಿ. ಅದಾದಮೇಲೆ ಈ ನೀರಿಂದಿರ್ಬೋದು, ಮತ್ತೊಂದು ನಮ್ಮ ಜನಗಳಿಗೆ ಏನಾಗುತ್ತೋ ಅದನ್ನು ಮಾಡಿದರೆ ಭಾಳ ಒಳ್ಳೆಯದು.
ಎಸ್ ಸರ್, ಜೈ ಜವಾನ್ ಜೈ ಕಿಸಾನ್. ರೈತ ಹಾಗೇನೆ ಏನು ಯೋಧ ಇಬ್ಬರು ಕೂಡ ಬಹಳ ಮುಖ್ಯ, ಎರಡು ಕಣ್ಣಿದ್ದಾಗೆ ದೇಶಕ್ಕೆ. ಸೊ ಆ ನಿಟ್ಟಿನಲ್ಲಿ ರೈತರಿಗಿರ್ಬೋದು, ದೇಶದ ಯೋಧರಿಗಿರ್ಬೋದು, ಯಾರು ಅಥವಾ ಯಾವ ಸರ್ಕಾರ ಹೆಚ್ಚಿನದಾಗಿ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಅನ್ಸುತ್ತೆ ತಮಗೆ? ಈಗ ಅನ್ಸ ನೋಡಿದರೆ ಈ BJP ಸರ್ಕಾರನೇ ಸ್ವಲ್ಪ ಸರ್ಕಾರ ನಿಲ್ಲುತ್ತೆ, ಅವ್ರಿಗೆ ನಿಲ್ಲುತ್ತೆ, ಮಾಡ್ತಾರೆ. ಅದು ಮಾಡ್ತಾರೆ. ರೈತರಿಗೆ ಯಾವ ರೀತಿಯಾದಂತಹ ಒಂದು ಸಹಕಾರ ನೀಡುತ್ತಾರೆ ಅಂತ ಅನ್ಸುತ್ತೆ? ಅದೇ ರಸಗೊಬ್ಬರ ಕೊಡಬೇಕು, ಮತ್ತು ಬಿತ್ತನೆ ಬೀಜ ಅಲ್ಲ, ಈಗ ಮಾಡ್ತಾ ಇದ್ದಾರೆ. ಏನು ಅಷ್ಟೊಂದು ಸಾಕಷ್ಟು ಮಾಡ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ, ಎಲ್ಲವನ್ನು correct ಆಗಿ ಪೂರೈಕೆ ಮಾಡ್ಬೇಕು ಅಂತ. ಇಲ್ಲ, ಈಗ ಮಾಡ್ತಾ ಇಲ್ಲ, ಮಾಡಿಲ್ಲ. ಓಕೆ. ಅವರು ಸುಮ್ಮನೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಖಂಡಿತ ಅವರು ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿಲ್ಲ. ಈಗ ರಸಗೊಬ್ಬರ ತೊಗೊಳ್ಳಿ, ನಾನು ಒಂದು ಎಕ್ಸಾಂಪಲ್ ಹೇಳೋದು. ರಸಗೊಬ್ಬರ ಯಾರು ತಿನ್ನಲ್ಲ, ಅದನ್ನೇನು ವೇಸ್ಟ್ ಮಾಡಲ್ಲ. ಅದನ್ನು 50% ಡಿಸ್ಕೌಂಟ್ನಲ್ಲಿ ಕೊಟ್ಟರೆ ಅವನು ರೈತನೇ ತೊಗೊಳೋದು, ಅದು ಬೇರೆ ಯಾರೂ ತೊಗೊಳಲ್ಲ. ಎಸ್, ಖಂಡಿತ ಸರ್. ಅದನ್ನ ತೊಗೊಂಡು ಹೊಲ್ಕೆ ಹಾಕಿ ಪ್ರಾಡಕ್ಟ್ ಜಾಸ್ತಿ ಮಾಡಿಕೊಡ್ತಾನೆ. ಹೌದು. ಅದರಲ್ಲಿ ನೋಡಿದರೆ ಈಗ ನೋಡಿ 1,500 ರೂಪಾಯಿ ಇದೆ ಇದು DIP. DIP ಗೊಬ್ಬರ. ಅದನ್ನು 50% ಮಾಡಿದರೆ ಅದು ಎಷ್ಟೋ ಅನುಕೂಲ ಆಗುತ್ತೆ. ಈ ಥರದ್ದು ನಾನು ಹೇಳ್ತಾ ಇರೋದು. ಅವನಿಗೆ ದುಡ್ಡು ಕೊಡಬಾರ್ದು, ದುಡ್ಡು ಕೊಟ್ಟರು ವೇಸ್ಟೇನೇನೆ. ಸ್ವಲ್ಪ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಇದನ್ನು ಕೊಡಲಿ, ನೀನು ನೋಡಯ್ಯ, ನೀನು ಬೆಳಿ, ಇದಕ್ಕೆ ರಸಗೊಬ್ಬರ ಏನಾಗುತ್ತೋ ತಗೋ, 50% ಇನ್ನೂ ಕಮ್ಮಿ ಮಾಡಲಿ, ಪರವಾಗಿಲ್ಲ. ಆವಾಗ ಏನಾಗ್ತದೆ, ಅವನಿಗೊಂದು ಆಸಕ್ತಿ ಬರ್ತದೆ, ಬೆಳಿಬೇಕು. ದುಡ್ಡು ಕೊಡ್ತಾ ಹೋದರೆ ಏನು ಬಂದು ಪ್ರಯೋಜನ? ಅವರಿಗೆ ದುಡ್ಡು ಕೊಡ್ತಾ ಹೋದ್ರೆ ಸೋಮಾರಿಗಳಾಗ್ತಾರೆ. ಪ್ರೋತ್ಸಾಹ ನೀಡಬೇಕು, ಪ್ರೋತ್ಸಾಹ ನೀಡಬೇಕು. ಬೆಳಿತಾನ, ಈಗ ಬೆಳೆದ್ನಲ್ವಾ, ಬೆಳೆದಿದ್ದಕ್ಕೆ ಇನ್ನೂ 1,000 ಜಾಸ್ತಿ ಕೊಡಬೇಕು, ಬೆಂಬಲ ಬೆಲೆನ. ಅವಾಗ ಅವನಿಗೆ ಒಂದು ಪ್ರೋತ್ಸಾಹ ಬರ್ತದೆ. ನಾನು ಇನ್ನೂ ಜಾಸ್ತಿ ಬೆಳಿಬೇಕು, ಕೊಡಬೇಕು, ಇದು ಮಾಡಬೇಕು ಅಂತ. ಆ ಥರದ್ದು ಮಾಡಬೇಕು ನನ್ನ. ಸರ್, ದೇಶದ 2 ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾದಂತಹ ಏನು ನಿರುದ್ಯೋಗ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆ ಸರ್? ನಿವಾರಣೆ ಆದಷ್ಟು ಆಗಿಲ್ಲ ಇನ್ನೂ ಬೇಕಾದಷ್ಟು. 10 ವರ್ಷಗಳಲ್ಲಿ ಏನಾದ್ರು ಬದಲಾವಣೆ? ಇಲ್ಲ, ಜಾಸ್ತಿ ಆಗಿಲ್ಲ, ಮಾಡಬೇಕು ಅದನ್ನು. ಸಮಸ್ಯೆ ಇದೆ ಆಗಿದೆ. ಹೌದು. ಇದು ಹೆಂಗೆ ನಾನು ರೈತರದ್ದು ಹೇಳಿದ್ನೋ, ಉದ್ಯೋಗದ್ದು ಅದೇ ಥರನೇ. ಪಾಪ ಉದ್ಯೋಗ ಕೊಡಬೇಕು, ಕೊಡಬೇಕು. ಅವ್ರಿಗೆ ಎಷ್ಟಾಗುತ್ತೋ ಅವ್ರಿಗೆ ಆದಷ್ಟು ಕಲ್ಪನೆ ಮಾಡಿಕೊಡ್ಬೇಕು. ಇಂಡಸ್ಟ್ರಿಯಲ್ಗಳು ಬೇರೆ ಇದ್ರವನ್ನ ಸ್ಥಾಪನೆ ಮಾಡಬೇಕಿಲ್ಲಿ. ಮಾಡಿಕೊಟ್ರೆ ಒಂದು ಹೆಸರು ಇರ್ತದೆ. ಬೇರೆ ನಾನು ಹೇಳಿದ್ನಲ್ಲ, ಬೇರೆ ದುಡ್ಡು ಕೊಡೋದು ಅದು ಇದು ಮಾಡೋದು ಏನು ಅದು ಲೆಕ್ಕಕ್ಕೆ ಬರಲ್ಲ. ಓಕೆ ಸರ್. ಇನ್ನೊಂದು ಭ್ರಷ್ಟಾಚಾರ ಸಮಸ್ಯೆ. ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ದೊಡ್ಡ ಪಿಡುಗಾಗಿದೆ. ಸೊ ಇದು ನಿವಾರಣೆ ಆಗಿದೆ ಸರ್? ಭ್ರಷ್ಟಾಚಾರ ನಿವಾರಣೆ ಆಗಿಲ್ಲ. ಭ್ರಷ್ಟಾಚಾರ ನಡೀತಾನೇ ಇದೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾ ಕಾವುಂಗ ನಾ ಕಾನೇ ದುಂಗ ಅಂತ. ನಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ಕೆ ಕೊಡಲ್ಲ ಅಂತ. ಇದು ಕೊಟ್ಟಿದ್ದಾರೆ. ಓಕೆ. ಅವ್ರು ಹೇಳ್ಬೋದು, ಬೇರೆಯವರಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಯಾರೇ ಬಂದ್ರೂ ಕರಪ್ಷನ್ ತಡೆಯೋದು ಕಷ್ಟ ಅನ್ಸುತ್ತೆ. ಏನು ಹೇಳ್ತಾರೆ ತಾವು? ಹೌದು, ಖಂಡಿತ ಅದು. ಯಾಕೆಂದರೆ ಅವ್ರನ್ನ ಬಿಟ್ಟಿರಲ್ಲ ಜನಗಳು. ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಅವ್ರ ಕಡೆ ತೊಗೊಳ್ತಾ ಇರ್ತಾರೆ ಹೊರತು ಇದು ಮಾಡೋಕ್ಕಾಗ್ತಾ ಇಲ್ಲ. ಸರ್, ನಿಮ್ಮ ಏನು ವಯಸ್ಸು ನೋಡಿದ್ರೆ ತಾವು 70 ವರ್ಷ. ಸೊ ಆ ಅನುಭವದ ಎದುರುಗಡೆ ಏನೂ ಇಲ್ಲ. ಈಗ ನೋಡಿದ್ರೆ ನಿಮಗೆ ಬದಲಾದ ರಾಜಕೀಯ ಪರಿಸ್ಥಿತಿ ಇರಬಹುದು. ಈ ಒಂದು ರಾಜಕೀಯ ಪರಿಸ್ಥಿತಿ ಬದಲಾಗಿದ್ದನ್ನು ಕಂಡಿದ್ದು ತಾವು ಏನಾದರೂ ಈಗಿನ ಒಂದು ವರ್ತಮಾನಕ್ಕೆ ಏನಾದರೂ ದೇಶದ ಪ್ರಗತಿಗೆ ಒಂದು ಒಳ್ಳೆ ಸೂಚನೆ ಅಂತ ಅನಿಸುತ್ತಾ? ಏನು ಅನಿಸುತ್ತೆ ಸರ್ ನಿಮಗೆ? ಯಾವ ಪ್ರಗತಿಗೆ? ದೇಶದ ಪ್ರಗತಿಗೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿ ಏನಾದರೂ ಒಳ್ಳೆ ಪ್ರಗತಿ ತಂದುಕೊಡ್ಬೋದು ಅಂತ ಅನಿಸುತ್ತಾ? ಹೇಗೆ ನೋಡಬೇಕು. ಇವರು ಆಲ್ರೆಡಿ 10 ವರ್ಷದಿಂದ ಇವ್ರು ಮಾಡಿದ್ದಾರೆ. ಈ ಸತಿ ಬಂದರೆ ಅದು ಏನು ಮಾಡ್ತಾರೆ ಅಂತ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಅವರೇ ಬರೋದ್ರಿಂದ ಅಷ್ಟೊಂದು ಇದಿರಲ್ಲ. ಚೇಂಜಸ್ ಇದ್ದರೆ ಒಳ್ಳೆಯದು. ಚೇಂಜಸ್ ಇದ್ದು ಅವ್ರಿಗೆ, ಯಾಕೆಂದರೆ ಇದು ಆಗ್ಬಿಡ್ತದೆ, ಅವನು ಒಂದೇ ಇದು ಆಗ್ಬಿಡ್ತಾನೆ. ಅದೇನು ಹೇಳ್ತಾರೆ ನೋಡು, ಒಬ್ಬನೇ ಇವನು ಹಾಗೆ ಅಂತ ಅಂದ್ಬಿಟ್ಟು ಆ ಥರ ಆಗ್ತದೆ. ಚೇಂಜಸ್ ಇದ್ದಿದ್ರು ಒಳ್ಳೇದಿತ್ತು. ಆ ಥರ ಆಗಂಗೆ ಕಾಣಿಸ್ತಾ ಇಲ್ಲ ನನ್ನ ಅಭಿಪ್ರಾಯ. ಬದಲಾವಣೆ ಆಗ್ತಾ ಇದ್ರೆ ಒಂದು ಕಾಂಪಿಟೇಷನ್ ಮೇಲಾದರೂ ಭಯ ಇರ್ತದೆ. ಹೌದು, ಕಾಂಪಿಟೇಷನ್ ಮೇಲಾದರೂ ಹೌದು, ಖಂಡಿತ ಬದಲಾವಣೆ ಆಗಬೇಕಾಗಿತ್ತು. ಅದು ಸ್ವಲ್ಪ ನನಗನ್ಸೋ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬದಲಾವಣೆ ಆದರೆ ಅಭಿವೃದ್ಧಿ ಆಗುತ್ತೆ. ಭಯ ಇರ್ತದೆ ಅವರಿಗೆ. ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾರೆ. ಹೌದು. ಫೈನ್ ಸರ್. ಸರ್, ಅದೇ ಈಗ ತಾವು ಕಂಡಂತೆ ಈಗ ಹಿಂದಿದ್ದಂಥ ರಾಜಕೀಯಕ್ಕೂ ಅಥವಾ ಇದ್ದಂಥ ದೇಶದ ಸ್ಥಿತಿಗತಿಗೂ ಈಗಿರುವಂಥ ರಾಜಕೀಯ ಪರಿಸ್ಥಿತಿಗೂ ದೇಶದ ಸ್ಥಿತಿಗತಿಗೂ ವ್ಯತ್ಯಾಸಗಳು ಇದ್ದೇ ಇರುತ್ತೆ ತಾವು ಕಂಡಂತೆ. ಯಾವುದು ಲೋಕಸಭೆನೆಲ್ಲ ಇಡೀ ದೇಶದ ಪರಿಸ್ಥಿತಿಯನ್ನು ತೆಗೆದುಕೊಂಡ್ರೆ, ಇದು ಇಡೀ ದೇಶದ ತೊಗೊಂಡ್ರೆ ಇವ್ರು ಹೇಳ್ತಾ ಇದ್ದಾರೆ ಮೋದಿಯವರು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ಸಾಕಷ್ಟು ಏನು ಮಾಡಿಲ್ಲ. ಇವ್ರು ಸುಮ್ಮನೆ ಹೇಳ್ಬೋದು,
ನಾನು ಅದು ಮಾಡಿಬಿಟ್ಟಿದ್ದೀನಿ, ಇದು ಮಾಡಿದ್ದೀನಿ, ನನಗಿಂದು ಇನ್ನಿಲ್ಲ ಇದು ಅಂತ ಹೇಳಿದ್ದಾರೆ ನೋಡೋದ್ರಲ್ಲಿ. ಇನ್ನೂ ಬೇಕಾದಷ್ಟು ಮಾಡೋವಂಥದ್ದು ಇದೆ. ಹಾಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅನ್ನುವಂಥ ಮಾತು ಕೂಡ ಇತ್ತು. ಸೊ ಅವ್ರು ಮಾಡಿದ್ರಾ ಇಲ್ವಾ ಹಿಂದೆ? ನಮ್ಮ ಹಿಂದೆ ಮಾಡಿದರು. ಯಾರು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ನೆಹರು ಕಾಲದಲ್ಲಿ, ರಾಜೀವ್ ಗಾಂಧಿನೂ ಮಾಡಿದರು. ಅಲ್ಲಿಂದ ಈಚೆಗೆ ಸ್ವಲ್ಪ ಕಾಂಗ್ರೆಸ್ನಲ್ಲಿ ಒಂಚೂರು ಅಷ್ಟೊಂದು ಮನಮೋಹನ್ ಸಿಂಗ್ ಸಮಯದಲ್ಲಿ ಅವರು ಮನಮೋಹನ್ ಸಿಂಗು ನಾನು ತುಂಬ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅವರು 10 ವರ್ಷ ಇದ್ದರು. ಅವರು ಒಂದು ರಬ್ಬರ್ ಸ್ಟ್ಯಾಂಪ್ ಅಂತ ಇದ್ಬಿಟ್ಟಿದ್ರು. ಅದು ಬೇಡ ಬಿಡಿ, ನಾವು ರಾಜಕೀಯದ ಬಗ್ಗೆ ಹೋಗೋದು ಬೇಡ. ಅದು ಸುಗಮ ನಡ್ಕೊಂಡು ಹೋಗಿತ್ತು. ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗಿತ್ತು. ಯಾವ ಗಲಾಟೆ ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ನಡ್ಕೊಂಡು ಹೋಗಿತ್ತು. ಸರ್, ಈಗ ವಿಚಾರಗಳು ಏನು, ಈ ಒಂದು ಗಲಾಟೆ ಇರ್ಬೋದು, ದೊಂಬಿ ಇರ್ಬೋದು, ಇದೆಲ್ಲ ಹೇಗಿದೆ ಅಂತೀರಾ? ಇಲ್ಲ, ಮೋದಿಯವರು ಇದರಲ್ಲಿ ಸ್ವಲ್ಪ ಗಲಾಟೆಗಳು ಕಮ್ಮಿ ಆಗಿದೆ. ಆದಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಫೈನ್ ಸರ್. ಈಗ ಒಟ್ಟಾರೆ ನೋಡೋಕೆ ಹೋದರೆ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯಾದಂಥ ಬದಲಾವಣೆಗಳಾದರೆ ಸೂಕ್ತ, ಯಾವ ರೀತಿಯಾದಂಥ ಬೆಳವಣಿಗೆಗಳಾದರೆ ಸೂಕ್ತ, ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ, ಯಾವುದೇ ಸರ್ಕಾರ ಬಂದರೂ ಕೂಡ ತಾವೊಬ್ಬ ಪ್ರಜೆಯಾಗಿ ಏನನ್ನು ಬಯಸ್ತೀರಾ ದೇಶದ ಪರವಾಗಿ? ಅದೇ ಒಳ್ಳೇದಾಗಬೇಕು, ಜನಗಳು ಒಳ್ಳೇದಾಗಬೇಕು, ಬೆಲೆಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಅವ್ರು ಯಾರಿಗೂ ಸಹಾಯ ಮಾಡದಿದ್ರೂ ಪರವಾಗಿಲ್ಲ, ಬೆಲೆಗಳು ಜನಗಳಿಗೆ ತೊಂದರೆ ಕೊಡಬಾರ್ದು. ಅಷ್ಟು ಮಾಡಿದರೆ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊತಾರೆ. ಸುಮ್ಮನೆ ಇವನ ಕಡೆಯಿಂದ ಹೊಡೆದು ಇನ್ನೊಬ್ಬನಿಗೆ ಕೊಟ್ಟು ಅವ್ನಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಏನೂ ಪ್ರಯೋಜನ ಆಗಲ್ಲ. ಅದನ್ನು ಅವರು ಮಾಡಬೇಕಾಗಿರೋದಿಷ್ಟೇ. ಆದಷ್ಟು ಎಲ್ಲರಿಗೂ ಅನುಕೂಲತೆ ಆಗೋ ಥರ ಬೆಲೆಗಳು ಕಮ್ಮಿ ಇಡಬೇಕು. ಒಂದು ಒಳ್ಳೆಯ ಸಮೃದ್ಧಿಯಾದ ಒಂದು ಕಾನೂನು ತರಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕು. ಯಾರಿಗೋ ಒಬ್ಬನಿಗೆ ಒಳ್ಳೇದು ಮಾಡಿದೆ, ಇನ್ನೊಬ್ಬನಿಗೆ ಜಾಸ್ತಿ ಮಾಡಿದೆ, ಆ ಹೊರೆ ಇಕ್ಕಬಾರ್ದು. ನನ್ನ ಅನಿಸಿಕೆ. ಥ್ಯಾಂಕ್ ಯು. ಒಳ್ಳೆಯದು. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರೊಬ್ಬರ ಮಾತು. ಏನು, ಪ್ರೊಫೆಸರ್ ರಾಜೀವ್ ಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ, ಶೋಭಾ ಕರಂದ್ಲಾಜೆ ಅವರು BJPಯಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ BJPಯಿಂದ ಶೋಭಾ ಕರಂದ್ಲಾಜೆ ಅವರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅವರು ಹೇಳಿದರು. ಹಾಗೆಯೇ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು 2 ಬಾರಿ ಆಯ್ಕೆಯಾಗಿದ್ದಾರೆ. ಸೊ ಈ ಬಾರಿ ಬದಲಾವಣೆಯ ಅವಶ್ಯಕತೆ ಇದೆ. ಸೊ ಬದಲಾವಣೆ ಆದರೆ ಉತ್ತಮ ಅಂತ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ಸ್ ಮಹಾಂತೇಶ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ TV, ಬೆಂಗಳೂರು. ಇಲ್ಲಿ ಏನು ಮಾಡ್ತಾನೆ ಅವನು ಅವ್ನ ಮನೇಲಿ ಕುಡಿತಾನೆ ಅಂತ ಅಂದರೆ ಅವನು 5,000 ರೂಪಾಯಿ ಏರಿಸ್ತಾರೆ, ಅವನಿಗೆ ಕೊಡ್ತಾರೆ. ಏನು ಬಂತು ಪ್ರಯೋಜನ? ಎಲ್ಲ ಇದನ್ನ ಉಳಿಸ್ಬೇಕು, ಅವ್ರು ಕೊಡಬೇಕು. ಅವಾಗ ಇದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಇಲ್ಲಿಂದ PC ಮೋಹನ್ ಅವರು ಮತ್ತೊಮ್ಮೆ ಅಂದರೆ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಬೇಕು ಅನ್ನೋದು ಅವರ ಮನದಾಳದ ಇಂಗಿತವಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಾಯ್ ಲೈಗೌಡ್, ಕರ್ನಾಟಕ TV, ಬೆಂಗಳೂರು.